ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾರ ಸೇವೆಯನ್ನು ಮೂಲರಾಮ ಬೇಡ ಅನ್ನುವುದಿಲ್ಲ. ಕಲೆ ಮತ್ತು ಕಲಾವಿದರನ್ನು ಗೌರವದಿಂದ ಕಾಣುವುದು ಮಠದ ಪರಂಪರೆ ಅಲ್ಲವೇ ಸುಧೀಂದ್ರರೇ? ಹೌದು. ಭಗವಂತನಿಗೆ ಸೇವೆ ಸಲ್ಲಿಸುವವರನ್ನು ಭಗತ್ಪಾದರು ನಿರಾಕರಿಸುವುದುಂಟೆ? ನಮ್ಮ ಕಲೆಯನ್ನು ಗೌರವಿಸಿ ಅನುಮತಿಸಿದ ಗುರುವರೀರ್ವರಿಗೆ ನಮೋ ನಮಃ. ಆದರೆ ಪರದೆ ಅಡ್ಡ ಹಿಡಿದು ಭಕ್ತರಿಂದ ಭಗವಂತನನ್ನು ದೂರ ಮಾಡುವುದೇಕೆ? ಆಣುರೇನು ತೃಣಕಾಷ್ಟದಲ್ಲೂ ಅಡಗಿರುವ ಭಗವಂತನನ್ನು ಪರದೆ ಹಿಂದೆ ಬಂಧಿಸಲಾಗಿದೆ ಎಂದು ಭಾವಿಸುವುದೇ ಭ್ರಮೆ. ಮತ್ತೇಕೆ ಈ ಪರದೆಯ ಮರೆ? ಪರದೆ ಮೂಲರಾಮನಿಗಲ್ಲ, ಮೂಲರಾಮನ ಸೇವಕರಾದ ನಮಗೆ. ಏಕೆ ಗುರುದೇವ? ಸನ್ಯಾಸಿಗಳು ಹೆಣ್ಣು ಮಕ್ಕಳ ನೃತ್ಯವನ್ನು ನೋಡಬಾರದೆಂಬ ತಿರಸ್ಕಾರವೇ? ತಿರಸ್ಕಾರವಿದ್ದರೆ ಪುರಸ್ಕರಿಸಿ ಅನುಮತಿಸುವ ಅನಿವಾರ್ಯತೆ ಇರಲಿಲ್ಲ. ನಿಮ್ಮ ಉದ್ದೇಶ ಮೂಲರಾಮನ ಸೇವೆ ಆಗಿರೋದ್ರಿಂದ ನಾವು ನೋಡಿ ತೀರ್ಪು ನೀಡೋ ಅಗತ್ಯ ಇಲ್ಲ. ನಿಮ್ಮ ಸೇವೆ ಪ್ರಾರಂಭವಾಗುತ್ತೆ. Sweet.
ವೆಂಕಟನ ತನಿಖೆ ಮಂಜರಿ ಮನೋಹರಿಯರ ನೃತ್ಯ ಬಹಳವೇ ಇಷ್ಟವಾಗಿರುವ ಹಾಗೆ ಕಾಣಿಸ್ತಾ ಇದೆ. ಚಪ್ಪಾಳೆ ಸದ್ದು ಬಹಳ ಜೋರಾಗಿ ಕೇಳಿಸ್ತಾ ಇದೆ. ಇಷ್ಟ ಆದರೆ ಮಾತ್ರ ಚಪ್ಪಾಳೆ ತಟ್ಟೋರು ರಸಿಕರು ಆಚಾರ್ಯರೇ. ಕಲೆಗೂ ಕಲಾವಿದರಿಗೂ ಗೌರವ ಸಲ್ಲಿಸಬೇಕು ಅಂತ ಚಪ್ಪಾಳೆ ತಟ್ಟೋರು ಕಲೋಪಾಸಕರು. ನಮ್ಮನ್ನು ಹುಡುಕಿಕೊಂಡು ಬಂದ ಕಲಾವಿದರನ್ನ ಪ್ರೋತ್ಸಾಹಿಸುವುದು ನಮ್ಮ ಧರ್ಮ. ಸರಿಯಾಗಿ ಹೇಳಿದೆ ವೆಂಕಟನಾಥ. ಭಗವಂತನ ಕೃಪೆಗೆ ಪಾತ್ರರಾಗಲು ಕಲೆಯೂ ಒಂದು ಮಾರ್ಗ. ಗುರುಗಳು ಮಂತ್ರಾಕ್ಷತೆ ಕೊಟ್ಟಿದ್ದಾರೆ. ಮತ್ತ್ಯಾಕಿನ್ನು ಹಾಗೆ ನಿಂತಿದ್ದೀರಿ? ಆಚಾರ್ಯವೇ, ಇವರಿಗೆ ತಕ್ಕ ಉಡುಗೊರೆ ಕೊಟ್ಟು ಕಳುಹಿಸಿ. ಗುರುಗಳು ಕ್ಷಮಿಸಬೇಕು. ಉಡುಗೊರೆ ಎಂದರೆ ವಸ್ತುವಲ್ಲ, ವಿಷಯ. ವಿಷಯವೇ? ಹೌದು. ಯಾವ ವಿಷಯ? ಕುಂಭಕೋಣ ಮಠವು ಮೂಲರಾಮನ ನೆಲೆಸಿರುವ ಪುಣ್ಯಕ್ಷೇತ್ರ. ಇಲ್ಲಿರುವ ಗುರುಗಳು ದೈವೀ ಸ್ವರೂಪರು. ಆದರೆ ನಮಗೆ ಕೆಲವು ಅನುಮಾನಗಳಿವೆ. ನಾವು ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋದರೂ ಅಲ್ಲಿ ನೃತ್ಯ ಸೇವೆ ಸಲ್ಲಿಸಿ ನಮ್ಮ ಅನುಮಾನಗಳನ್ನು ಬಗೆಹರಿಸಿಕೊಳ್ಳುತ್ತೇವೆ. ನಿಮ್ಮ ಅನುಮಾನಗಳನ್ನು ಬಗೆಹರಿಸೋಕೆ ಗುರುಗಳೇ ಯಾಕೆ? ಅದೇನು ಅಂತ ಹೇಳಿ, ನಾನೇ ಬಗೆಹರಿಸ್ತೀನಿ. ಕ್ಷಮಿಸಿ, ನಮ್ಮ ಪ್ರಶ್ನೆ ಇರುವುದು ನಿಮಗಲ್ಲ. ಈ ಪವಿತ್ರವಾದ ಮಠದ ಪೀಠಾಧಿಪತಿಗಳಾದ ಹೀಗೆ ಗುರುವಿನ್ ಅವರು 64 ವಿದ್ಯೆಗಳಲ್ಲಿ ಪರಿಣಿತರೆಂದು ನಾವು ಕೇಳಿದ್ದೇವೆ. ಆದರೆ 64 ವಿದ್ಯೆಗಳಲ್ಲಿ ಒಳಗೊಂಡಿರುವ ಒಂದು ವಿದ್ಯೆಯ ಬಗ್ಗೆ ನಮಗೆ ಅನುಮಾನವಿದೆ. ಮುಚ್ಚು ಬಾಯ್. ಯಾರು ಮಾತಾಡ್ತಿದ್ದೀಯ ಅತ್ತ? ಅರಿವಿದೆಯಾ ನಿಮಗೆ? ಇದು ಅರಿವಿನ ಪ್ರಶ್ನೆಯಲ್ಲ ಪೂಜ್ಯರೇ, ಅನುಮಾನದ ಪ್ರಶ್ನೆ. ಯಾರ ಮೇಲೆ ಅನುಮಾನವಿದೆಯೋ ಅವರೇ ಇದಕ್ಕೆ ಉತ್ತರಿಸಬೇಕು.